ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಖಾಸಗಿ ಬಸ್ ದುರಂತದ ಬಳಿಕ ಎಚ್ಚೆತ್ತ ಸಾರಿಗೆ ಇಲಾಖೆ 8 ಕಡ್ಡಾಯ ನಿಯಮ ಪಾಲನೆಗೆ ಸೂಚನೆ. ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಒಂದು ಸಭೆಯಲ್ಲಿ ಖಾಸಗಿ ಬಸ್ಗಳ ವಿಶೇಷವಾದ ಸ್ಲೀಪರ್ ಬಸ್ಗಳ ವಿನ್ಯಾಸ, ಸುರಕ್ಷತಾ ವ್ಯವಸ್ಥೆ ಹಾಗೂ ಅಗ್ನಿ ತಡೆ ಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ. ಚಿತ್ರದುರ್ಗದ ಅಗ್ನಿ ದುರಂತದ ಬಳಿಕ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದು ಖಾಸಗಿ ಬಸ್ಗಳ ಸುರಕ್ಷತಾ ಮಾನದಂಡಗಳನ್ನ ಪರಿಶೀಲಿಸುವಂತೆ ಸೂಚನೆಯನ್ನ ಹೊರಡಿಸಿತ್ತು. ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಚಿತ್ರದುರ್ಗದಲ್ಲಿ ಸಂಭವಿಸಿದ ಅಗ್ನಿ ದುರಂತದ ಬಳಿಕ ಪ್ರಯಾಣಿಕರ ಸುರಕ್ಷತೆ ಕುರಿತಾಗಿ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ನಡೆಸಿದೆ ಅಂತ ಹೇಳಲಾಗಿದೆ. ಅಲ್ಲದೆ ಅಗ್ನಿ ದುರಂತದ ತಡೆಗಟ್ಟುವಿಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ NHRC ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಈ ರೀತಿಯಾಗಿ ಇನ್ನು ಮುಂದೆ ತಡೆಗಟ್ಟೋದಕ್ಕೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಹೇಳಲಾಗಿದೆ. ಹಾಗಿದ್ರೆ ನಡೆದಂತಹ ಸಭೆಯಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ, ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಖಾಸಗಿ ಬಸ್ಗಳ ವಿಶೇಷವಾಗಿ ಸ್ಲೀಪರ್ ಬಸ್ಗಳ ವಿನ್ಯಾಸ, ಸುರಕ್ಷತಾ ವ್ಯವಸ್ಥೆ ಹಾಗೂ ಅಗ್ನಿ ತಡೆ ವ್ಯವಸ್ಥೆಯ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ. ಚಿತ್ರದುರ್ಗದ ಅಗ್ನಿ ದುರಂತದ ಬಳಿಕ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಸುರಕ್ಷತಾ ಮಾನದಂಡಗಳನ್ನ ಪರಿಶೀಲನೆ ಮಾಡಿಸುವಂತೆ ಸೂಚನೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಸಾರಿಗೆ ಇಲಾಖೆ ಇದೀಗ ಚುರುಕುಗೊಂಡಿದ್ದು, ಫೆಬ್ರವರಿ ಅಂತ್ಯದ ಒಳಗೆ ಕನಿಷ್ಠ 8 ಪ್ರಮುಖ ಸುರಕ್ಷತಾ ನಿಯಮಗಳನ್ನ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಅನ್ನುವಂತಹ ಸೂಚನೆ ಕೊಟ್ಟಿತ್ತು. ಅದರಂತೆ ಸಾರಿಗೆ ಸಚಿವರು ಖಾಸಗಿ ಬಸ್ ಮಾಲೀಕರಿಗೆ ಕೆಲ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೂಡ ಪರವಾನಗಿ ಇಲ್ಲದೆ ಬಸಸ್ ಬಾಡಿ ಬಿಲ್ಡಿಂಗ್ ಮಾಡಬಾರ್ದು ಅಂತಾನೆ ಮಾಡಿಬಿಟ್ಟಿದ್ದಾರೆ. ಪರವಾನಗಿ ಇದ್ದಂಥವ್ರು ಮಾತ್ರ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಮಾಡಿದ್ದಾರೆ. ಆಮೇಲೆ ಸ್ಲೀಪರ್ ಬಸ್ಸಲ್ಲಿ ಇರೋದಕ್ಕಿಂತ ಅಳತೆ ಸರ್ಕಾರದ ಏನು ಕಾನೂನಲ್ಲಿ ಇದೆಯಲ್ಲ, ಆ ಕಾನೂನಿಗಿಂತಲೂ ಜಾಸ್ತಿ ಫ್ಲೀಟ್ ಮಾಡಿಕೊಂಡು ಸೀಟ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆಲ್ಲ ಮಾಡಿದ್ರು. ಅದನ್ನೆಲ್ಲ ತಕ್ಷಣ ನಿಲ್ಲಿಸಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗಿದ್ರೆ ಅನ್ವಯ ಆಗುವಂತಹ 8 ಕಡ್ಡಾಯ ನಿಯಮಗಳು ಯಾವುದು ಅಂತ ನೋಡುವಂತದ್ದಾದ್ರೆ, ಸ್ಲೀಪರ್ ಬಸ್ಗಳಲ್ಲಿ ಚಾಲಕರ ಹಿಂಬದಿ ಡೋರ್ ತೆಗೆಯಬೇಕು. ಸ್ಲೀಪರ್ ಬರ್ತ್ಗಳಲ್ಲಿ ಸ್ಲೈಡರ್ ತೆಗಿಬೇಕು. ಫೈರ್ ಡಿಟೆಕ್ಷನ್ ಅನ್ನ ತಿಂಗಳೊಳಗೆ ಅಳವಡಿಸಬೇಕು. 10 ಕೆಜಿ ತೂಕದ ಅಗ್ನಿಶಾಮಕ ಸಾಧನಗಳ ಅಳವಡಿಕೆ ಕಡ್ಡಾಯ. ಚಾಸಿಸ್ ಅನಧಿಕೃತ ವಿಸ್ತರಣೆಗೆ ಬ್ರೇಕ್. ಅನುಮೋದಿತ ಟೆಸ್ಟಿಂಗ್ ಏಜೆನ್ಸಿಗಳಿಂದ ಪ್ರಮಾಣ ಪತ್ರ ಕಡ್ಡಾಯ. ಪ್ರಯಾಣಿಕರ ಸೇಫ್ಟಿ ಮಾನದಂಡ ಇದ್ದರೆ ಮಾತ್ರ FCಯನ್ನ ಮಾಡಿಸಬೇಕು. ಬಸ್ ಕವಚ ನಿರ್ಮಾಣ ಸಂಸ್ಥೆ ಸಿಂಧುತ್ವ ಪರಿಶೀಲಿಸಿದ ನಂತರವೇ ನೋಂದಣಿ ಮಾಡಬೇಕು. ಸಭೆಯಲ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂತೆ ಈ ನಿಯಮಗಳನ್ನ ಪಾಲಿಸದ ಬಸ್ಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗಿದ್ದು, ಫಿಟ್ನೆಸ್ ಅನ್ನ ರದ್ದುಗೊಳಿಸುವಂತದ್ದು, ಬಸ್ ಸಂಚಾರಕ್ಕೆ ನಿರ್ಬಂಧ ಮತ್ತು ದಂಡ ವಿಧಿಸುವಂತಹ ಕ್ರಮಗಳು ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಖಾಸಗಿ ಬಸ್ ದುರಂತಗಳಿಂದ ಪಾಠ ಕಲಿತಿರುವಂತಹ ಸರ್ಕಾರ ಪ್ರಯಾಣಿಕರ ಜೀವ ರಕ್ಷಣೆಗಾಗಿ ಯಾವುದೇ ಸಡಲಿಕೆ ನೀಡದ ನಿಲುವನ್ನ ತಾಳಿದ್ದು, ಫೆಬ್ರವರಿ ಅಂತ್ಯದ ಒಳಗೆ ಈ ನಿಯಮಗಳು ಜಾರಿಯಾಗಬೇಕಾಗಿದೆ. ಒಂದೊಂದಾಗಿ ಮಾಡಿ 8 ಪಾಯಿಂಟ್ಗಳನ್ನ ಗೈಡ್ಲೈನ್ಸ್ ಅನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ. ಖಂಡಿತವಾಗೂ ಪ್ರಯಾಣಿಕರ ಸುರಕ್ಷತೆ ನಮಗೆ ಬಹಳ ಪ್ರಮುಖವಾದಂತದ್ದು. ಪ್ರಯಾಣಿಕರಿದ್ರೆ ವಾಹನದ ಮಾಲೀಕರು ಇರ್ತಾರೆ ಅನ್ನುವಂತ ಒಂದು ನಾವು ಎಸ್ಪೆಷಲಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ನಾವು ಅದಕ್ಕೆ ಕಮಿಟೆಡ್ ಆಗಿದ್ದೀವಿ. ಸರ್ಕಾರದ ಪರ ನಾವು ಅದನ್ನ ಖಂಡಿತವಾಗೂ ನಾವು ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ಕೊಡ್ತೀವಿ. ಕೆಲ ದಿನಗಳ ಹಿಂದೆ ಬೆಂಗಳೂರಿನಿಂದ ರಾತ್ರಿ 8:30ಕ್ಕೆ ಹೊರಟಿದ್ದ KA01 AE 5217 ನಂಬರಿನ ಸೀಬರ್ಡ್ ಬಸ್ ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರವನ್ನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ವಿರುದ್ಧ ದಿಕ್ಕಿನಿಂದ ಬಂದಂತಹ ಲಾರಿಯೊಂದು ವೇಗವಾಗಿ ಬಂದು ಬಸ್ನ ಡೀಸೆಲ್ ಟ್ಯಾಂಕ್ಗೆ ಗುದ್ದಿದೆ. ಡಿಕ್ಕಿಯ ರಭಸಕ್ಕೆ ಮೊದಲು ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಬಸ್ಗೂ ಕೂಡ ಆವರಿಸಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು. ಈ ಒಂದು ಘಟನೆ ನಡೆದ ಹಿನ್ನೆಲೆಯಲ್ಲಿ ಇದೀಗ ಹೊಸ ನಿಯಮಗಳನ್ನ ಜಾರಿ ಮಾಡಲಾಗಿದ್ದು, ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.